ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ತದೆ ಎಂಬುದಕ್ಕೆ ಇವತ್ತಿನ ಚನ್ನಪಟ್ಟಣ ನಗರಸಭೆಯಲ್ಲಿ ನಡೆದಂಥ ರಾಜಕೀಯ ಐಡ್ರಾಮಾ ಪ್ರತ್ಯಕ್ಷವಾಗಿ ಸಾಕ್ಷಿ ಆಗ್ತಾ ಇದೆ. ಮುಂದಿನ 9 ತಿಂಗಳ ನಗರಸಭೆಯ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಬಹಳ ದೊಡ್ಡ ರಾಜಕೀಯ ತಿರುವು, ರಾಜಕೀಯ ಐಡ್ರಾಮಾ, ಹಾಗೆ ರಾಜಕಾರಣದಲ್ಲಿ ಯಾವ ಕ್ಷಣ ಬೇಕಾದರೂ ಯಾರು ಹೀರೋ ಆಗ್ತಾರೆ, ಯಾರು ಜೀರೋ ಆಗ್ತಾರೆ ಎಂಬುದಕ್ಕೆ ಇವತ್ತಿನ ರಾಜಕೀಯ ಐಡ್ರಾಮಾ ಪ್ರತ್ಯಕ್ಷವಾಗಿ ಸಾಕ್ಷಿ ಆಗ್ತಾ ಇದೆ. ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇತ್ತು. ಕಳೆದ ಸುಮಾರು ದಿನಗಳಿಂದ ಒಂದೇ ಹೆಸರು ಕೇಳಿಬರ್ತಾ ಇತ್ತು. ಅದು 5ನೇ ವಾರ್ಡ್ನ ಕಾಂಗ್ರೆಸ್ನ ಸದಸ್ಯ ರೇವಣ್ಣ ಅವರ ಹೆಸರು. ಅಂದರೆ 31 ಜನ ಸದಸ್ಯರ ಪೈಕಿ 27 ಜನ ಕಾಂಗ್ರೆಸ್ನ ಸದಸ್ಯರು ನಗರಸಭೆಯಲ್ಲಿ ಇದ್ದರು, 3 ಜನ JDSನ ಸದಸ್ಯರಿದ್ದರು, ಒಬ್ಬರು BJP ಪಕ್ಷದ ಸದಸ್ಯರಿದ್ದರು. ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲದೊಂದಿಗೆ ಇವತ್ತು 5ನೇ ವಾರ್ಡಿನ ರೇವಣ್ಣ ಅಧ್ಯಕ್ಷರಾಗಿ ಏನು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಎನ್ನುವಂತಹ ಸುದ್ದಿ ಕಳೆದ ಸುಮಾರು ದಿನಗಳಿಂದ ಚನ್ನಪಟ್ಟಣದಲ್ಲಿ ಚರ್ಚೆಯಲ್ಲಿತ್ತು. ಇದು ಕಾಂಗ್ರೆಸ್ ಪಕ್ಷದ ನಾಯಕರ ಬಳಿಯೂ ಕೂಡ ಚರ್ಚೆ ಆಗಿತ್ತು ಎನ್ನುವಂಥ ವಿಚಾರ ನಗರಸಭೆಯ ಆವರಣದಲ್ಲಿ ಕಳೆದ ಸುಮಾರು ದಿನಗಳಿಂದ ಚರ್ಚೆ ಕೂಡ ಆಗ್ತಾ ಇತ್ತು. ಆದರೆ ಇವತ್ತು ನಡೆದಂಥ ಚುನಾವಣೆಯಲ್ಲಿ ಏಕಾಏಕಿ 11ನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಸದಸ್ಯ ನಾಗೇಶ್ ಎಂಬುವರು ಏಕಾಏಕಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ಬಹಳಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಕಳೆದ ಸುಮಾರು ದಿನಗಳಿಂದ ಕಾಂಗ್ರೆಸ್ ಪಕ್ಷದ ನಾಯಕರೇ ರೇವಣ್ಣವರಿಗೆ ಮಾತನ್ನು ಕೊಟ್ಟಿದ್ದರು. ಮುಂದಿನ 9 ತಿಂಗಳ ಅವಧಿಗೆ ನಿಮಗೆ ಅವಕಾಶವನ್ನು ಕೊಡ್ತೇವೆ ಎನ್ನುವಂತಹ ಮಾತನ್ನು ಹೇಳಿದರು. ಆದರೆ ಇವತ್ತು ಏಕಾಏಕಿ ನಾಗೇಶ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಚನ್ನಪಟ್ಟಣ ಕಾಂಗ್ರೆಸ್ನಲ್ಲಿ ಒಂದು ಸಣ್ಣ ಮಟ್ಟದ ಬಿರುಕು ಕೂಡ ಉಂಟಾಗ್ತಾ ಇದೆ. ಯಾಕಂದರೆ ರೇವಣ್ಣ ಅವರು ಕುರುಬ ಸಮಾಜದ ಮುಖಂಡ. ಅವರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಂದಿನ 9 ತಿಂಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಮಾತನ್ನು ಕೊಟ್ಟಿದ್ದರು. ಆದರೆ ಕೊನೆ ಕ್ಷಣದಲ್ಲಿ ಏನು ಚನ್ನಪಟ್ಟಣ ನಗರಸಭೆಯ ಅಧ್ಯಕ್ಷ ಸ್ಥಾನವನ್ನು ನಾಗೇಶ್ ಅವರು ಹಿಡಿದಿದ್ದಾರೆ. ಇದು ಬಹಳಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಡೆದಂಥ ಅಧ್ಯಕ್ಷರ ಚುನಾವಣೆಯ ಹಿನ್ನೆಲೆ ಏನು ಸ್ಥಳದಲ್ಲಿ ನಗರಸಭೆಯ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾದಂಥ ಗಂಗಾಧರ್ ಅವರ ವಿರುದ್ಧ ಕುರುಬ ಸಮಾಜದ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ರು. ಅವರಿಗೆ ಗೆರಾವ್ ಹಾಕುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಸ್ಥಳೀಯ ಶಾಸಕ CP ಯೋಗೇಶ್ವರ್ ವಿರುದ್ಧವೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಒಂದು ರೀತಿ ಮಾತನ್ನು ಕೊಡ್ತಾರೆ ರಾಜಕೀಯ ನಾಯಕರುಗಳು, ಆದರೆ ಮಾತನ್ನು ಉಳಿಸಿಕೊಳ್ಳುವಲ್ಲಿ ವಿಫಲರಾಗ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ರು. ಅಂದರೆ ರೇವಣ್ಣ ಅವರಿಗೆ ಸಂಪೂರ್ಣವಾಗಿ ವಿಶ್ವಾಸವನ್ನು ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಕೂಡ ತಮ್ಮನ್ನು ಕೈ ಬಿಡಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಒಂದು ವಿಶ್ವಾಸವನ್ನು ಕೊಟ್ಟಿದ್ರು. ಆದರೆ ಏಕಾಏಕಿ ಕೊನೆಯ ಕ್ಷಣದಲ್ಲಿ ರೇವಣ್ಣ ಅವರನ್ನು ಬಿಟ್ಟು ನಾಗೇಶ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರತಕ್ಕಂಥದ್ದು ಚನ್ನಪಟ್ಟಣ ನಗರಸಭೆ ಜೊತೆಗೆ ಚನ್ನಪಟ್ಟಣ ತಾಲೂಕಿನಲ್ಲೂ ಕೂಡ ಒಂದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಅಂದರೆ ಇದು ಯಾರಿಂದ ಆಯಿತು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಈ ವಿಚಾರದಲ್ಲಿ ರಾಜಕೀಯ ನಾಯಕರುಗಳು ಯಾರೂ ಕೂಡ ಕ್ರೆಡಿಟನ್ನು ತಗೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಯಾಕಂದರೆ ಇದು ರಾಜಕೀಯವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಶಾಸಕ CP ಯೋಗೇಶ್ವರ್ ಕೂಡ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಈವರೆಗೂ ಕೂಡ ಇದರ ಬಗ್ಗೆ ಮಾತನಾಡಿಲ್ಲ. ಜೊತೆಗೆ ಜಿಲ್ಲೆಯ ನಾಯಕರುಗಳಾಗಿರ್ತಕ್ಕಂತಹ DK ಸುರೇಶ್ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಅವರ ಬಳಿ ಕೂಡ ಚರ್ಚೆ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ರಾಜಕೀಯವಾಗಿ ಅಲ್ಲಲ್ಲಿ ಸುದ್ದಿಗಳು ಕೇಳಿ ಬರ್ತಾ ಇದೆ. ಆದರೆ ಅಧಿಕೃತವಾಗಿ ಈ ಬೆಳವಣಿಗೆಗೆ ಕಾರಣಕರ್ತರು ಯಾರು ಎಂಬುದು ಕೂಡ ಇನ್ನೂ ನಿಗೂಢ ಆಗಿದೆ. ಒಟ್ಟಾರೆ
ಇವತ್ತಿನ ಚನ್ನಪಟ್ಟಣ ನಗರಸಭೆಯಲ್ಲಿ ನಡೆದಂಥ ರಾಜಕೀಯ ಹೈಡ್ರಾಮಾ ಭವಿಷ್ಯದ ದಿನಗಳಲ್ಲಿ ಯಾವ ರೀತಿಯಾದಂತಹ ತಿರುವನ್ನ ಪಡಿತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.